ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡ್ಕ. ಇತಿಹಾಸದಿಂದ ಎಲ್ಲರೂ ಪಾಠ ಕಲಿಬೇಕು. ಆದರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಇತಿಹಾಸದಿಂದ ಪಾಠ ಕಲಿಯುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ನಡೆಸುವಾಗ ಅದರ ನಾಯಕರು ಕುರ್ಚಿ ಕಿತ್ತಾಟ ನಡೆಸಿದ್ದಕ್ಕೆ ಹಲವು ಬಾರಿ ಸರ್ಕಾರಕ್ಕೆ ಹಾನಿಯಾಗಿದೆ, ಪಕ್ಷಕ್ಕೂ ಹಿನ್ನಡೆಯಾಗಿದೆ. ಅದೇ ಕಾರಣಕ್ಕೆ ಚುನಾವಣೆಯಲ್ಲಿ ಸೋತು ಕೈಯಲ್ಲಿದ್ದ ಅಧಿಕಾರವನ್ನು ಕಳೆದುಕೊಂಡಿದೆ. ಆದರೂ ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ ಬುದ್ಧಿ ಬಂದಿಲ್ಲ, ಅವರು ಬುದ್ಧಿ ಕಲಿಯುವುದೂ ಇಲ್ಲ. ಈಗ ಭರ್ಜರಿ ಬಹುಮತದ ಸುಭದ್ರ ಸರ್ಕಾರ ಇರುವಾಗಲೂ ಕೈಯ ಅಗ್ರಗಣ್ಯ ನಾಯಕರ ಕುರ್ಚಿ ಕಿತ್ತಾಟ ಜೋರಾಗಿದೆ. ಅದರಲ್ಲೂ ಹಿರಿಯ ಸಚಿವರು, ನಾಯಕರು ಎನಿಸಿಕೊಂಡವರೇ ರಂಪಾಟ ನಡೆಸ್ತಾ ಇದ್ದಾರೆ. ಇದು ಅತಿಯಾಯಿತು ಅನಿಸುವಷ್ಟು ಮಟ್ಟಿಗೆ ಅವರ ಮಾತಿನ ಬಾಣಗಳು ಹೊರಬರ್ತಾ ಇದೆ. ಅದರಿಂದ ರಾಜ್ಯದ ಜನರಿಗೆ ರೇಜಿಗೆ ಹುಟ್ಟಿಸುವಂತಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೋಗ ಇದೆ, ಅದೊಂದು ವಿಚಿತ್ರ ರೋಗ. ಆ ರೋಗ ಕಾಂಗ್ರೆಸ್ ಪಕ್ಷದಲ್ಲಿ ಸದಾಕಾಲವೂ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷ ವಿಪಕ್ಷದಲ್ಲಿ ಕೂತಾಗ ಆ ರೋಗ ಕಾಣಿಸೋದೇ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಬಹುಮತ ಪಡೆದು ಸರ್ಕಾರ ರಚಿಸಿದಾಗ ಆ ರೋಗ ಒಕ್ಕರಿಸ್ಬಿಡುತ್ತೆ. ಅದರಲ್ಲೂ ಭರ್ಜರಿ ಬಹುಮತ ಪಡೆದಾಗಲಂತೂ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೋಗ ಉಲ್ಬಣಿಸಿ ಬಿಡುತ್ತೆ. ಕಳೆದ ಮೂರುವರೆ ದಶಕಗಳಿಂದ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೋಗ ಕಾಣಿಸಿಕೊಳ್ತಲೇ ಇದೆ. ಕಳೆದ 35 ವರ್ಷಗಳಲ್ಲಿ ಯಾವಾಗೆಲ್ಲ ಕಾಂಗ್ರೆಸ್ ರಾಜ್ಯದಲ್ಲಿ ಭರ್ಜರಿ ಬಹುಮತದ ಸರ್ಕಾರ ರಚಿಸಿತ್ತು, ಅವಾಗೆಲ್ಲ ಈ ರೋಗ ಕಾಣಿಸ್ಕೊಂಡಿದೆ. ವೀರೇಂದ್ರ ಪಾಟೀಲರ ಕಾಲದಲ್ಲಿ, ಬಳಿಕ ಬಂಗಾರಪ್ಪ, ನಂತರ ಮೊಯ್ಲಿ, ಬಳಿಕ ಎಸ್.ಎಂ. ಕೃಷ್ಣ ಕಾಲದಲ್ಲಿ, ಈಗ ಸಿದ್ದರಾಮಯ್ಯ ಕಾಲದಲ್ಲೂ ಆ ರೋಗ ಕಾಣಿಸ್ಕೊಂಡಿದೆ. ಕಾಂಗ್ರೆಸ್ ಪಕ್ಷದ ಆ ಕಾಯಿಲೆಗೆ ಕುರ್ಚಿ ಕಿತ್ತಾಟ ಎಂದು ಹೆಸರಿಡಬಹುದು. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬಹುಮತದಿಂದ ಅಧಿಕಾರಕ್ಕೇರಿದಾಗಲೆಲ್ಲ ಕುರ್ಚಿ ಕಿತ್ತಾಟ ನಡೆಯುತ್ತೆ. ಅಲ್ಲಿ ಅಧಿಕಾರದ ಹಕ್ಕು ಕಾಣಿಸ್ಕೊಳ್ಳುತ್ತೆ. ವಿಪಕ್ಷದಲ್ಲಿರುವಾಗ ಒಗ್ಗಟ್ಟು ಪ್ರದರ್ಶಿಸುವ ಕೈ ನಾಯಕರು ಅಧಿಕಾರ ಸಿಕ್ಕ ಮೇಲೆ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿ ಆಗ್ತಾರೆ, ಆಂತರಿಕ ಕಲಹದಲ್ಲಿ ಮುಳುಗಿ ಬಿಡ್ತಾರೆ. 4 ಗೋಡೆಗಳ ನಡುವೆ ನಡೆಸಬೇಕಾಗಿದ್ದ ಮಾತುಕತೆಗಳನ್ನ ಬಯಲಿಗೆ ತಂದು ರಾಡಿ ಎಬ್ಬಿಸ್ತಾರೆ. ಅನಾವಶ್ಯ ಮಾತುಗಳನ್ನ ತೇಲಿಬಿಡ್ತಾರೆ, ಅದರಲ್ಲಿ ಮೈಮರೆತು ಬಿಡ್ತಾರೆ. ಅದರಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ತಗಲುವುದು ಈ ಕಾಂಗ್ರೆಸ್ ನಾಯಕರಿಗೆ ಅರ್ಥವೇ ಆಗುವುದಿಲ್ಲ. ಇವರ ಕುರ್ಚಿ ಕಿತ್ತಾಟ, ಆಂತರಿಕ ಕಲಹದ ಕಾರಣಕ್ಕೆ ಚುನಾವಣೆಯಲ್ಲೂ ಹೊಡೆತ ಬೀಳುತ್ತೆ ಎಂಬ ಅರಿವು ಕಾಂಗ್ರೆಸ್ ನಾಯಕರಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ. ಹೀಗೆ ಸರ್ಕಾರಕ್ಕೆ ಸಂಬಂಧಿಸಿದವರು ಬಹಿರಂಗವಾಗಿ ಕಚ್ಚಾಡ್ತಾ ಇದ್ರೆ ಅದು ಆಡಳಿತದ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಎಂಬ ಎಚ್ಚರಿಕೆಯು ಅವರಲ್ಲಿ ಇದ್ದಂತಿಲ್ಲ. ರಾಜಕಾರಣದಲ್ಲಿ ಅಧಿಕಾರದ ಆಸೆ ಇರೋದು ಸಹಜ. ಯಾರಾದರೂ ಅಧಿಕಾರಕ್ಕೆ ಆಸೆ ಪಟ್ಟರೆ ಅದು ತಪ್ಪಲ್ಲ. ಆದರೆ ಅಧಿಕಾರ ದಾಹದಲ್ಲಿ ಮುಳುಗಿ ಸಿದ್ಧಾಂತ ಮರೆತು ವ್ಯವಸ್ಥೆಗೆ ಹಾನಿಯಾಗುವಂತೆ, ಪಕ್ಷಕ್ಕೆ ಮುಳುವಾಗುವಂತೆ ವರ್ತಿಸೋದು ಸರಿಯಲ್ಲ. ಸಿದ್ದರಾಮಯ್ಯನವರಿಗೆ ತಾನೇ ಸಿಎಂ ಆಗಿ ಮುಂದುವರಿಬೇಕು ಎಂಬ ಆಸೆ ಇರಬಹುದು. ಡಿ.ಕೆ.ಶಿಗೆ ತಾನು ಸಿಎಂ ಆಗಬೇಕು ಎಂಬ ಆಕಾಂಕ್ಷೆ ಇರಬಹುದು. ಅವರಿಬ್ಬರೂ ಕೂಡ ಆ ಹುದ್ದೆಗೆ ಅರ್ಹರೇ ಇರಬಹುದು. ಹಾಗಾಗಿ ಅಲ್ಲಿ ರೇಸ್ ಇರಬಹುದು. ಹಾಗಂತ ಅದೇ ಜಿದ್ದಿಯಲ್ಲಿ ಇಬ್ಬರು ಮುಳುಗಿರುವುದು ಸರಿಯಲ್ಲ. ಅವರ ಬೆಂಬಲಿಗರು ದಿನದ 24 ಗಂಟೆಯೂ ಅದನ್ನೇ ಮಾತಾಡ್ತಾ ಇರೋದು ಈ ಸರ್ಕಾರಕ್ಕೆ ಶೋಭೆ ಅಲ್ಲ. ಇವರ ಕುರ್ಚಿ ಕಿತ್ತಾಟದಿಂದ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದು ರಾಜಕೀಯವಾಗಿ ಅವರ ಪಕ್ಷಕ್ಕೂ ಹಿನ್ನಡೆ ತರುತ್ತೆ, ಚುನಾವಣೆಗಳಲ್ಲೂ ಹೊಡೆತ ಕೊಡುತ್ತೆ. ಕಳೆದ 35 ವರ್ಷಗಳಲ್ಲಿ ಕಾಂಗ್ರೆಸ್ ನಾಯಕರು ಕುರ್ಚಿಗಾಗಿ ಕಿತ್ತಾಡಿದರ ಪರಿಣಾಮದಿಂದಲೇ ಸತತ 2 ಅವಧಿಗೆ ಸರ್ಕಾರ ರಚಿಸಲು ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗಿರಲಿಲ್ಲ. 1989ರಲ್ಲಿ 178 ಸ್ಥಾನಗಳ ಭರ್ಜರಿ ಬಹುಮತ ಪಡೆದಿದ್ದ ಕಾಂಗ್ರೆಸ್ ಕೇವಲ 5 ವರ್ಷಗಳಲ್ಲಿ, ಅಂದರೆ 1994ರ ಚುನಾವಣೆಯಲ್ಲಿ ಕೇವಲ 36 ಸ್ಥಾನಕ್ಕೆ ಕುಸಿದು ಹೀನಾಯ ಸೋಲು ಅನುಭವಿಸಲು ಕಾರಣ ಆಗಿದ್ದು ಅಂದಿನ ಕುರ್ಚಿ ಕಿತ್ತಾಟವೇ ಆಗಿತ್ತು. ಹಾಗೆ 1999ರಲ್ಲಿ ಭರ್ಜರಿ ಬಹುಮತ ಪಡೆದಿದ್ದ ಕಾಂಗ್ರೆಸ್ 2004ರಲ್ಲಿ ಹೀನಾಯ ಸೋಲು ಅನುಭವಿಸಲು ಕೆಲವು ನಾಯಕರ ಅಧಿಕಾರದ ದಾಹ ಕೂಡ ಒಂದು ಕಾರಣ ಆಗಿತ್ತು. ಹಾಗೆ 2013ರಲ್ಲಿ ಬಹುಮತದ ಸರ್ಕಾರ ರಚಿಸಿದ್ದ ಸಿದ್ದರಾಮಯ್ಯನವರ ಏಕಚಕ್ರಾಧಿಪತ್ಯ ಕೂಡ ಕಾಂಗ್ರೆಸ್ ಹಿನ್ನಡೆಗೆ ಒಂದು ಕಾರಣ ಆಗಿತ್ತು. ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಈ ಕೆಟ್ಟ ಇತಿಹಾಸದಿಂದ ಕಾಂಗ್ರೆಸ್ ಪಾಠ ಕಲಿತಂತೆ ಕಾಣ್ತಾ ಇಲ್ಲ. ಈಗ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಎರಡೂ ಬಣದ ನಾಯಕರು ಬಹಿರಂಗವಾಗಿ ಮಾತಿನ ಕದನ ನಡೆಸ್ತಾ ಇದ್ದಾರೆ.
ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಏನೇ ಬದಲಾವಣೆ ಇದ್ರೂ ಏನೇ ನೇಮಕಾತಿ ಇದ್ರೂ ಅದನ್ನು ನಿರ್ಧರಿಸಬೇಕಾದವರು ಹೈಕಮಾಂಡ್ ನಾಯಕರು. ಯಾಕಂದರೆ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಮತ್ತು ಹೈಕಮಾಂಡ್ ಸಂಸ್ಕೃತಿಯ ಪಕ್ಷ. ಸಿದ್ದರಾಮಯ್ಯನವರನ್ನ ಸಿಎಂ ಆಗಿ DK ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷರಾಗಿ ನೇಮಿಸಿರೋದು ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ CM ಸ್ಥಾನದ ಬಗ್ಗೆ, KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತನಾಡಬೇಕಾಗಿರೋದು ಹೈಕಮಾಂಡ್. ಆದರೆ ಹೈಕಮಾಂಡ್ ಆ ಬಗ್ಗೆ ಯಾವುದೇ ನಿರ್ಧಾರ ಮಾಡಿಲ್ಲ, ಸದ್ಯಕ್ಕೆ ಮಾಡುವಂತೆಯೂ ಕಾಣ್ತಾ ಇಲ್ಲ. ಆದರೂ ಇಲ್ಲಿ ಎರಡು ಬಣದ ಬಡಿದಾಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಬಾಯಿ ಮುಚ್ಚಿ ಕೂರಿ ಎಂದು ಹೈಕಮಾಂಡ್ ಆದೇಶ ಮಾಡಿದರೂ ಸಿದ್ದರಾಮಯ್ಯ ಮತ್ತು DK ಶಿವರ ಬೆಂಬಲಿಗರ ನಾಲಿಗೆಗೆ ಬ್ರೇಕ್ ಬಿದ್ದಿಲ್ಲ. ಬಹುಶಃ ಅಧಿಕಾರದ ಮದದಲ್ಲಿ, ಅಧಿಕಾರದ ಅತಿಯಾಸೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಪ್ರಜ್ಞೆ ಕಳೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆ ಮೂಲಕ ಅವರು ತಮ್ಮ ಗುಂಡಿಯನ್ನ ತಾವೇ ತೋಡಿಕೊಳ್ತಾ ಇದ್ದಾರೆ. ಆದರೆ ಅದರಿಂದ ಹಾನಿಯಾಗೋದು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ. ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೇರೆ ಯಾರೋ ಬಂದು ಅಭದ್ರಗೊಳಿಸಬೇಕಾಗಿಲ್ಲ. ಯಾವಾಗೆಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸುಭದ್ರ ಸರ್ಕಾರ ಇರುತ್ತೋ ಅವಾಗೆಲ್ಲ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರೇ ಆ ಸುಭದ್ರ ಸರ್ಕಾರವನ್ನ ಅಭದ್ರಗೊಳಿಸುವಂತಹ ಮಣ್ಣು ತಿನ್ನುವ ಕೆಲಸ ಮಾಡ್ತಾರೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಹಲವು ಕಡೆ ಕಾಂಗ್ರೆಸ್ನದ್ದು ಇದೇ ಕತೆ. ಇಂಥ ಕಾಂಗ್ರೆಸ್ ಇತಿಹಾಸದಿಂದ ಪಾಠ ಕಲಿಯುವುದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇವರು ಅಧಿಕಾರಕ್ಕೆ ಬಂದು ಇನ್ನೂ 2 ವರ್ಷ ಕಂಪ್ಲೀಟ್ ಆಗಿಲ್ಲ. ಆಗಲೇ ಇವರ ಬಣಬಡಿದಾಟ ಕಂಡು ರಾಜ್ಯದ ಜನರು ಅಸಹ್ಯ ಪಡುವಂತಾಗಿದೆ. ಇವರ ಕುರ್ಚಿ ಕಿತ್ತಾಟದಲ್ಲಿ ಗ್ಯಾರಂಟಿ ಯೋಜನೆಗಳು ತನ್ನ ಜನಪ್ರಿಯತೆ ಕಳೆದುಕೊಳ್ತಾ ಇದೆ. ಇವರ ಒಳಜಗಳದಿಂದ ಆಡಳಿತವು ಹಳಿ ತಪ್ತಾ ಇದೆ. ಇವರ ಆಂತರಿಕ ಕಲಹ ಪಕ್ಷಕ್ಕೆ ಮಸಿ ಬಳಿದಿದೆ. ಇವರ ರಂಪಾಟದಿಂದ ಭರ್ಜರಿ ಬಹುಮತದ ಸುಭದ್ರ ಸರ್ಕಾರವೇ ಅಭದ್ರತೆಯ ಕಡೆಗೆ ಜಾರ್ತಾ ಇದೆ. ಆದರೂ ಈ ಕುರ್ಚಿ ಕಿತ್ತಾಟ ಕೊನೆಯಾಗ್ತಾ ಇಲ್ಲ. ಇದು ಕೊನೆಯಾಗಬೇಕಾದ್ರೆ ಅದನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರೇ ಕೊನೆಯಾಗಿಸಬೇಕು. ಆದರೆ ಅವರೇ ಈ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ. ತಮ್ಮ ಬೆಂಬಲಿಗರಿಗೆ ಕೀ ಕೊಟ್ಟು ಆಟ ಆಡ್ತಾ ಇದ್ದಾರೆ. ಅತ್ತ ಹೈಕಮಾಂಡ್ ಕೂಡ ಕಮಾಂಡ್ ಇಲ್ಲದೆ ಇಬ್ಬರು ನಾಯಕರ ಬೆಂಬಲಿಗರಿಗೆ ಅಂಕುಶ ಹಾಕುವುದರಲ್ಲಿ ವಿಫಲ ಆಗಿದೆ. ಒಟ್ಟಿನಲ್ಲಿ ಕರ್ನಾಟಕದ ಭರ್ಜರಿ ಬಹುಮತದ ಕಾಂಗ್ರೆಸ್ ಸರ್ಕಾರ ತನ್ನ ತಲೆಗೆ ತಾನೇ ಕಲ್ಲು ಹಾಕ್ತಾ ಇದೆ. ಇದು ಹೀಗೆ ಮುಂದುವರಿದರೆ 2028ರಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಕುರ್ಚಿ ಕಿತ್ತಾಟದಿಂದ 1994ರಲ್ಲಿ ಏನಾಯಿತೋ ಅದು 2028ರಲ್ಲೂ ಮರುಕಳಿಸಬಹುದು. ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.